ಅವ್ರು ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಅವ್ನು ನೋಡಿ ಅದಿದೇನಲ್ಲ ಅವ್ನು ಏನಾದರೂ ದಾಟಬೇಕು, ಹಂಗೆ ದಾಟಬೇಕು ವಿರಾಟ್ ಕೊಹ್ಲಿ. ಪ್ರೀಮಿಯಂ ಬೌಲರ್ ನಿಮ್ಮದು, ಪ್ರೀಮಿಯಂ ಬೌಲರು ಎಲ್ಲಿದೆ? ಪ್ರೀಮಿಯಂ ಬೌಲರ್ ಇಲ್ಲ. ಎಲ್ಲ ಲಾಕಿದ್ರೆ ಆರಾಮವ್ರು ಬಿಚ್ಚ ಹಾಕಿದ್ರೆ ಮಾಡ್ತಿರಲ್ಲ, ಒಂದು ರನ್ ಕೊಡ್ದು 1 ಪಾಯಿಂಟ್ ಕೊಡ್ತಿರಲ್ಲ. ಇವು 1 ಪಾಯಿಂಟ್ ಇತ್ತು. ವಡಾಪಾವ್ ಆಡಕ್ಕೆ ಬರಂಗಿಲ್ಲ. ಮುಂಬೈ ರಾಜ ರೋಹಿತ್ ಶರ್ಮಾ ಆಡಕ್ಕೆ ಬರಂಗಿಲ್ಲ. ಇಂಡಿಯಾ ಟೀಮ್ ಒಳಗಡೆ ಕ್ಯಾಪ್ಟನ್ ಇದ್ದ ಅನ್ಕ ಇಲ್ಲಿ ತಕಾಯಿತು. ಇಲ್ಲಾಂದ್ರೆ ಅವಂಗೆ 2-3 ಮ್ಯಾಚ್ ನೋಡಿ, ಒಂದು ಮ್ಯಾಚ್ ಒಳಗೆ 50 ಹೊಡಿತಾನ, ಆಮೇಲೆ ಟಾಕ್ ಮುಂಬೈ ಮ್ಯಾಚು ಎಲ್ಲರೂ ಹೇಳ್ತಾರೆ ಪೇಪರ್ ಒಳಗಡೆ ಮುಂಬೈ ಇಂಡಿಯನ್ಸ್ ಗೆಲ್ತೆ. ಮುಂಬೈ ಇಂಡಿಯನ್ಸ್ ಮ್ಯಾಚ್ ಇವು ಹೆಣ್ಣೆಗಳು ಇವರ ಹಾರ್ದಿಕ್ ಪಾಂಡೆ ಇವ ಹಂಗೆ ಹಿಂಗೆ ಅವರ ಮ್ಯಾನ್ ಇಂಥಲ್ಲಿ ಆಡಬೇಕು. ಫ್ರೆಶರ್ ಇದ್ದಲ್ಲಿ ಈ ಮಾಡ್ರಿ ಹೆಂಗೆ ಆಡಬೇಕು ಇಂಥಲ್ಲಿ. ನೋಡ್ರಿ ಟೀಮ್ನಲ್ಲಿ ಸಣ್ಣ ಹುಡುಗ 15 ವಯಸ್ಸು ಹುಡುಗ ನಿಮ್ಮ ಬುಮ್ರಾಗ್ ಹೊಡೆದೋದ. ಬುಮ್ರಾ ಯಾರ್ಕಾರ ಹಾಕೋಕೆ ಅನ್ನ ಡೈರೆಕ್ಟ್ ಫುಲ್ ಟಾಸ್ ಕೊಡ್ತಾ ಇದ್ದಾನೆ. ಹಾರ್ದಿಕ್ ಪಾಂಡ್ಯ 2 ಓವರ್ ಹೋಗಿತಾನೆ, 1 ಓವರ್ ಹಂಗೆ ಲಾಸ್ಟ್ವರೆಗೆ ಫುಲ್ ಟಾಸು. ಅದು 10 ಓವರ್ ಮ್ಯಾಚ್ಗೆ ಫುಲ್ ಟಾಸ್ ಹಾಕ್ತಾನೆ ಇವನು. ಅಲ್ಲೇನಾದರೂ RCB ನೋಡಿ ಕಲೀರಿ. ಜಾಸ್ ಲೋಡ್ ಅಂತ ಮೇನ್ ಬೌಲರ್ ಇದ್ದಾನಲ್ಲ ಅವನು ದಂಡಿಗೆ ಕೂತಾನೆ. ಅಂಥದ್ರಾಗ RCB ಎಲ್ಲಿದೆ ನೋಡಿ. ನಿಮ್ಮ ಮುಂಬೈ ಪ್ರೀಮಿಯಂ ಬೌಲರ್ ನಿಮ್ಮದು. ಪ್ರೀಮಿಯಂ ಬೌಲರು ಎಲ್ಲಿದೆ? ಪ್ರೀಮಿಯಂ ಬೌಲರ್ ಇಲ್ಲ. ಎಲ್ಲ ಲಕ್ಕಿದ್ರೆ ಹಾಗೆ, ಲಕ್ಕಿಲ್ಲ ಆದರೆ ಹಿಂಗೆ. ಈ ಸಲ ಅಂಕು ಮುಂಬೈ ಅಂಕು ಗೆಲ್ಲಲ್ಲ 100% RCB ಮುಂದೆ 12 ತಾರೀಕು ಬರ್ತಾವೆ. ಇವು ಕೂಡ ಹೊಡ್ಸ್ಕೋತಾವೆ RCB. ಅಲ್ಲೇನಾದರೂ ಒಂದು ಮ್ಯಾಚ್ ಗೆದ್ದಿದ್ರೆ ಜಿಗಿದಾಡ್ತಾವೆ. ಅಲ್ಲಿ ನೋಡಿ, ಅಲ್ಲಿ ಮಳೆ ಬೀಳ್ತಾ ಇದೆ ಅಲ್ಲ, 20 ಓವರ್ ಮ್ಯಾಚ್ ಇದೆ ಅಲ್ಲ, 20 ಓವರ್ ಆಡ್ಸಿಲ್ಲ ಆದರೆ ಕ್ಯಾನ್ಸಲ್ ಮಾಡಿ ಒಂದೊಂದನ್ನು ಪಾಪ ಮುಂಬೈ ಹಿಂದೆ ಆರಾದವರು ಭಿಕ್ಷೆ ಹಾಕ್ದಂಗೆ ಮಾಡ್ತಿರಲ್ಲ. 1 ರನ್ ಕೊಡ್ದು 1 ಪಾಯಿಂಟ್ ಕೊಡ್ತಿರಲ್ಲ. ಇವು 1 ಪಾಯಿಂಟ್ ಸಿಕ್ತು, ಖುಷಿ KKR ಗತೆ ಹಂಗೆ ಖುಷಿ ಆಗ್ತಿತ್ತು. ಮುಂಬೈ ಇಂಡಿಯನ್ಸ್ ಎಂಥ ಬಾರಿ ಪ್ರೀಮಿಯಂ ಬೌಲರ್, ಪ್ರೀಮಿಯಂ ಫಾಸ್ಟ್ ಬೌಲರ್, ಪ್ರೀಮಿಯಂ ಬ್ಯಾಟರ್ ರಿಯಾನ್ ರಿಕಲ್ಟನ್ ಎಂತಾದ್ರಾಗ ಆಡಬೇಕು, ಎಲ್ಲಿ ಆಡಬೇಕು? ರೋಹಿತ್ ಶರ್ಮಾಗೆ ಆಡೋಕ್ಕೆ ಬರೋಲ್ಲ. ಯಾವಾರ ನೋಡಿ ಪೂರಾ IPL ಸೀಸನ್ ನೋಡಿ ಬರೀ 2 ಸಲ ಅಷ್ಟೇ ಹೊಡಿತಾನೆ 50. ಆಮೇಲೆ ಎಲ್ಲ ಡಕ್ಕು ಇಲ್ಲಾರ 10 ರನ್ ಒಳಗಡೆ ಇಲ್ಲಾರ ಆಡಂಗೆ ಇಲ್ಲ. ಅವ್ರು ವಿರಾಟ್ ಕೊಹ್ಲಿ ಅವ್ನು ನೋಡಿ ಅದಿದೇನಲ್ಲ ಅವ್ನು ಏನಾದರೂ ದಾಟಬೇಕು, ಹಂಗೆ ದಾಟಬೇಕು ವಿರಾಟ್ ಕೊಹ್ಲಿ. ಚೇದ್ ಮಾಸ್ಟರ್ ವಿರಾಟ್ ಕೊಹ್ಲಿ ನೋಡಿ ಕಲಿಬೇಕು. ಚೇದ್ ಒಳಗಡೆ ಹೆಂಗೆ ನಿಲ್ಲಬೇಕು. ಇಲ್ಲ ಡೈರೆಕ್ಟ್ ವಿಕೆಟ್ ಆಗ್ತದಿಲ್ಲ, ವಿಕೆಟ್ ಕೊಡು. ಅವ್ರದ್ದು 2 ಓವರು 3 ಬಾಲ್ಗೆ 50 ರನ್ ಇದೆ, ಇವ್ರದ್ದು 20 ರನ್ನು. ಮತ್ತು ಇವ್ರು ಟಾಸ್ ಗೆಲ್ತಾರೆ, ಹೀ ನಕ್ಕೋತ್ ಹೋಗ್ತಾರೆ. ಮತ್ತು ಇವು ಎಲ್ಲ ಏನು ಆಡಕ್ಕೆ ಬರೋಲ್ಲ. ಅಲ್ಲಿ ನೋಡಿ ಚೆನ್ನೈ ವರ್ಸಸ್ RCB ಏನು ಖತರ್ನಾಕ್ ಮ್ಯಾಚ್. ಈ ಮ್ಯಾಚ್ ದಂಡಿಗೆ ತೊಗೊಂಡಿವ್ರಿ. ನಿನ್ನೆ ಅನ್ಕೋ ಮಳೆ ಬಿತ್ತು ಅದಕ್ಕೆ ನಾನು ವಿಡಿಯೋ ಮಾಡಲಿಲ್ಲ. ಇವತ್ತು ಮಾಡ್ತಾ ಇದ್ದೀನಿ. RCB ವರ್ಸಸ್ CSK ಮಾತಾಡೋಣ. ಯಾಕಂದರೆ ಮುಂಬೈ ಅಂದರೆ ಇಂಥ 3rd ಕ್ಲಾಸ್ ಟೀಮೇ ಯಾವುದಿಲ್ಲ. RCB ವರ್ಸಸ್ CSK ಮ್ಯಾಚ್ ಏನು ಖತರ್ನಾಕ್ ಆಯಿತು. ಈ 5 ಕಪ್ ಇದ್ದವ್ರಿಗೆ ಹಿಂಗೆ ಹೊಡೆದ್ರು RCB ಅಂದರೆ ಏನು ಖತರ್ನಾಕು. ಅವ್ರು CSKದವ್ರು ಅಂತಿರ್ಬೇಕು, ಅವ್ರೇನು ಓಪನರ್ ಬಂದಿರಲ್ಲ, ಅವ್ರಿಗೆ ಇನ್ನೊಂದು ಸ್ವಲ್ಪ ಔಟ್ ಮಾಡದೇ ಇರಬೇಕಿತ್ತು. ಯಾಕಂದ್ರೆ ಅವ್ರದ್ದು ಏನಾದರೂ ಔಟ್ ಮಾಡಲಿಲ್ಲ ಅಂದರೆ ಒಂದು 180 200 ತನಕ ಆಯಿತು. ಅವ್ರನ್ನೇನು ಔಟ್ ಮಾಡ್ರೆ ಉಳ್ಕಿದವ್ರು ಯಾವ ಬರ್ತಾರಲ್ಲ ಬುಕ್ಕನೇ ಹಾಕ್ತಾಯಿದ್ರು. ಬಾಡ 300 ಮ್ಯಾಚ್ ಸ್ಟ್ರೈಕ್ ರೇಟು 250ಕ್ಕೆ ಹೋದ್ರು. ಇಲ್ಲಿ ನೋಡಿ ಮುಂಬೈ ಇಂಡಿಯನ್ಸ್ ಇಲ್ಲಿ ಇವ್ರಿಗೆ 150 ತೆಗೆದಾರೆ. ಹಾಗೆ ಸೇಮ್ ಟು ಸೇಮು ಇವು ಬಾಡ ವಿಕೆಟ್ ಕೊಡ್ಕೋತ ಹೋಗಿದ್ದಾವೆ. ಮುಂಬೈ ಇಂಡಿಯನ್ಸ್ ಅನ್ಕೋ ಸೋಲುದನ್ನು ಪಕ್ಕ. ಇನ್ನೊಂದು 2 ಮ್ಯಾಚ್ ಇದೆ, ಇವನು ಕೂಡ ಸೋಲ್ತಿದೆ RCB. ಇನ್ಯಾವ ಮ್ಯಾಚ್ ಇದಾವಲ್ಲ ಮುಂಬೈದು ಕಂಟಿನ್ಯೂ ಅವ್ರ ಸ್ಟ್ರೀಕ್ ಮೇಂಟೈನ್ ಮಾಡಿ RCB. ಮತ್ತೊಂದಿದೆ ಅದು ಕೂಡ ಕಂಟಿನ್ಯೂ ಆಗಿ ಗೆದ್ದು ಬಂದಿದೆ. ಅದ್ರ ಕೂಡ ಸೋಲ್ತಾವೆ. ಇವೆಲ್ಲ ಸೋಲುವ ಮತ್ತೊಂದು 5 ಮ್ಯಾಚ್ ಇರ್ತಾವೆ. ಅದ್ರ ಮುಂದೆ ಗೆಲ್ಲುದು ಮತ್ತೆಲ್ಲರೂ ಸೆಮಿಫೈನಲ್ ಬರ್ತದೆ. ಸೆಮಿಫೈನಲ್ಲಿ ಯಾರ ಕಡೆನೋ ಹೊಡ್ಸ್ಕೊಂಡು ದಂಡೆ ಹೋಗೋದು. ಮತ್ತೆ ಹೇಳೋದು ಕಮ್ಬ್ಯಾಕ್ ಅಂದರೆ ಹಿಂಗೆ, ಕಮ್ಬ್ಯಾಕ್ ಅಂದರೆ ಹಾಗೆ. ಏನೂ ಇಲ್ಲ ಮುಂಬೈ ಇಂಡಿಯನ್ಸಲ್ಲಿ. ಎಲ್ಲ ನಲ್ಲಗಳು ಏನೂ ಆಡಕ್ಕೆ ಬರೋಲ್ಲ. ಬುಮ್ರಾ ಅನ್ಕೋ ಒಬ್ಬನೇ ಆಡ್ತಾನೆ. ಅವನು ಬೌಲರ್ ಆಗ್ತಾನೆ, ಅವನಿಗೂ ಕೂಡ ಹೊಡಿತಾ ಇದ್ದಾರೆ. ಅವನು ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಬಿಡಿ. ಅದೇ ರೋಹಿತ್ ಶರ್ಮಾ ಕ್ಯಾಪ್ಟನ್ ಇದ್ದಾಗ ನೋಡಬೇಕು ಬುಮ್ರಾ ಹೆಂಗೆ ಆಡ್ತಾನೆ, ಸೂರ್ಯಕುಮಾರ್ ಹೆಂಗೆ ಆಡ್ತಾನೆ, ತಿಲಕ್ ವರ್ಮಾ ಹೆಂಗೆ ಆಡ್ತಾನೆ. ಅಯ್ಯೋ ಹಾರ್ದಿಕ್ ಪಾಂಡ್ಯ ಇವನು ಬಂದ ಎಲ್ಲರೂ GTದಲ್ಲಿ ಇರ್ತಿದೆ ಅಂದರೆ ಅವನಿಗೆ ಸಪೋರ್ಟ್ ಇರ್ತಿತ್ತು. ಶುಭ್ಮನ್ ಗಿಲ್ಲು, ರಶೀದ್ ಖಾನ್ ಹಂಗೆಲ್ಲ. ಇಲ್ಲಿ ಅವನು ಒಬ್ಬ ಸಪೋರ್ಟೇ ಕೊಡ್ತಾ ಇಲ್ಲ. ಅವನು ಹೋದ ಮ್ಯಾಚ್ ಒಳಗಡೆ ಹಾರ್ದಿಕ್ ಪಾಂಡ್ಯ ಇಲ್ಲ ಇದ್ದ, ಅದ್ರ ಸಂಬಂಧ ಸತ್ರು. ಈ ಮ್ಯಾಚಲ್ಲಿ ಹಾರ್ದಿಕ್ ಪಾಂಡ್ಯ ಇದ್ದ, ಅದಕ್ಕೆ ಸೋತ್ರು. ಇನ್ನೇನು ಮಾಡಬೇಕು ಇವರು ಮುಂಬೈ ಇಂಡಿಯನ್ಸು. ಅಲ್ಲಿ ನೋಡಿ ನೋಡಿ ಕಲೀರಿ. ಯಾರು RRದವ್ರು ಫುಲ್ ಖುಷ್. ಸಂಜು ಸ್ಯಾಮ್ಸನ್ ಹೋಗಿದ್ದಾನೆ ಅಲ್ಲ CSKದಲ್ಲಿ, ಫುಲ್ ಅಂದರೆ ಫುಲ್ ಖುಷ್. ಯಾಕಂದರೆ ಸಂಜು ಸ್ಯಾಮ್ಸನ್ ಹೋದ, ವೈಭವ್ ಸೂರ್ಯವಂಶಿ ಓಪನ್ ಮಾಡ್ತಾ ಇದ್ದಾನೆ.
ಏನ್ ಬೇಕು ಮತ್ತು ವೈಭವ್ ಸೂರ್ಯವಂಶಿ ಬ್ರೋ ಏಳು ಖತರ್ನಾಕ್ ಕೊಡ್ತಾನೆ. ಯಶಸ್ವಿ ಜೈಸ್ವಾಲು ಹೋದ ವರ್ಷ ಹಚ್ಚಿ ವರ್ಷ 15 ಬಾಲ್ಗೆ ಬಿಟ್ಟು ಈಗ ಏನು ಖತರ್ನಾಕು ಒಬ್ಬನೇ ಮುಂಬೈದವ್ರನ್ನ ಅಟ್ಟ ಆಡಿಸಿದ. ಎಲ್ಲ ಬಾಲರ್ನ ಎಲ್ಲ ಅವ್ರ ತಿಂಡಿನೇ ತೆಗೆದುಬಿಟ್ಟ ಅನ್ನ ಹೊಡೆದು ಮುಂಬೈ ಇಂಡಿಯನ್ಸ್ ಅನ್ಕೋ ಇದೆ ಇದೆ, ಇದಕ್ಕೆ ಆಡಕ್ಕೆ ಬರೋಲ್ಲ ಅಂತದಿದೆ ಟೀಮು. ಟೀಮ್ ಡೇವಿಡ್ ಅದು ಒಂದು ಇದನ್ನ ಬಂದಿತ್ತು, ಏನಂದ್ರೆ ಬಾಲರ್ ಇದ್ದ, ಬಾಲರು ವಿಕೆಟ್ ತೊಗೊತಾನೆ. ವಿಕೆಟ್ ತೊಗೊಂಡ್ ಕೂಡಲೇ ಟೀಮ್ ಡೇವಿಡ್ ಏನು ಖತರ್ನಾಕ್ ಬಾಲ್ ಹೋಗೋದ, ಹಿಂಗೆ ಹೋಗ್ತಾ ಇದ್ದಾನೆ, ಹಿಂಗೆ ಹೊಡೆದು ಕೂಡಲೇ ಡೈರೆಕ್ಟ್ ಹೋಗ್ತಾ ಇದ್ದ ಅನ್ನ. ಆಮೇಲೆ ಅದೇನು ಫ್ರೀ ಹಿಟ್ ಬತ್ತಲ್ಲ, ಅಲ್ಲಿಂದ ಅನ್ನ ಸ್ಟಾರ್ಟ್ ಮಾಡ್ದ ಹೊಡೆಕೆ. ಹೊಡೆದ ಬ್ರೋ ಬಾಲರ್ ಅನ್ಕೋ ನೀರೇ ಇದ್ದ. RCB ಬ್ರೋ ಈ ಸಲ ಅನ್ಕೋ RCB ಬ್ಯಾಕ್ ಟು ಬ್ಯಾಕ್ ಗೆಲ್ಲುತ್ತೆ. ಅದೇನ ಹೇಳಿರಲ್ಲ, ಸೋ ಮೆನಿ ಟೀಮ್ಸ್ ನಾಟ್ ವಿನ್ಸ್ ಬ್ಯಾಕ್ ಟು ಬ್ಯಾಕ್. ಈ ಸಲ RCB ಗೆಲ್ಲುತ್ತೆ. RCB ಮತ್ತು RRದವ್ರು ಏನು ಖತರ್ನಾಕ್ ಆಡ್ತಾ ಇದ್ದಾರೆ. ಹಿಂಗೆ ಹೊಡೆದ ಪಾಪ ಮುಂಬೈ ಇಂಡಿಯನ್ಸ್. ನನ್ನ ಫೇವ್ರೆಟ್ ಟೀಮ್ ಮುಂಬೈ ಇಂಡಿಯನ್ಸ್. ನಾನು ಹೇಳ್ತಾ ಇದ್ದೀನಿ ಮುಂಬೈ ಇಂಡಿಯನ್ ಥರ್ಡ್ ಕ್ಲಾಸ್ ಅಂದರೆ ಥರ್ಡ್ ಕ್ಲಾಸ್, ಚೆನ್ನೈಗಿಂತ ಥರ್ಡ್ ಕ್ಲಾಸ್ ಟೀಮ್ ಇದೆ. ಇವ್ರು 5 ಟ್ರೋಫಿ ಇದೆ ಅಲ್ಲ, ಇದು 5 ಟ್ರೋಫಿ, ನಮ್ಮ ಕಡೆ 5 ಇದಾವಂತ ಇದನ್ನ ಹೊಯ್ಕೊತಿರ್ತಾರೆ ಇನ್ನು 20 ವರ್ಷ. ಇಲ್ಲದೆ ಇಲ್ಲಿ ನೋಡಿ KKR ನೋಡಿ, KKRದು 3 ಇದೆ ಅಲ್ಲ, ಅವು ಇಂಥವೇ. ಅವು ಏನಾದ್ರು ಶ್ರೇಯಸ್ಸರ್ನ ಯಾವಾಗಿಂದ ಬಿಟ್ಟಾರಲ್ಲ, ಅವು ಹಿಂಗೆ ಆಗಿದೆ. RCB ನೋಡಿ ಹೆಂಗೆ ವಿರಾಟ್ ಕೊಹ್ಲಿ ತಳಗಿದೆ ಇದಾನೆಲ್ಲ ಕ್ಯಾಪ್ಟನಿಂದ, ಅವಾಗಿಂದ RCB ಖತರ್ನಾಕ್ ಆಗ್ತಾ ಇದೆ. ಖರೆ ವಿರಾಟ್ ಕೊಹ್ಲಿ ಅಂತ ಪ್ಲೇಯರ್ ಯಾರೇ ಇಲ್ಲ. ಇವು ಹಾರ್ದಿಕ್ ಪಾಂಡೆ ಇವೆಲ್ಲ ಚಕ್ಕಗಳು ಯಾವಾಗ ಪ್ರೆಷರ್ ಬರ್ತಲ್ಲ ಯಾವಾಗ ವಿಕೆಟ್ ಕೊಟ್ಟು ಹೋಗ್ತಾರೆ. ಆದರೆ ವಿರಾಟ್ ಕೊಹ್ಲಿ ಹಂಗಿಲ್ಲ. ವಿರಾಟ್ ಕೊಹ್ಲಿ ಚೇಸ್ ಮಾಸ್ಟರ್. RCB ನನ್ನ ಫೇವ್ರೆಟ್ ಟೀಮ್ ಇವತ್ತಿಂದ. ಇಂಥ ಮುಂಬೈಗೆ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ, ನನಗೆ ನಾಚಿಗೆ ಬರ್ತಾ ಇದೆ. ಇಂಥ ಟೀಮ್ಗೆ ನಾನು ಸಪೋರ್ಟ್ ಮಾಡ್ತಾ ಇದ್ದಾನೆ.